बोलो भारत माता की। ಇವತ್ತು ತಾಲೂಕು ಆಡಳಿತದಿಂದ 79ನೇ ಸ್ವಾತಂತ್ರ್ಯ ದಿನಾಚರಣೆಯನ್ನ ಆಚರಣೆ ಮಾಡ್ತಾ ಇದ್ದೀವಿ. ಇವತ್ತು 79 ವರ್ಷಗಳ ಕಾಲ ಆಗಿದೆ ನಮಗೆ ಸ್ವತಂತ್ರ ಬಂದು. ಈ ಸಂದರ್ಭದಲ್ಲಿ ವೇದಿಕೆ ಮೇಲೆ ಆಸೀನರಾದಂಥ ತಾಲೂಕು ದಂಡಾಧಿಕಾರಿಗಳಂತ ವರದರಾಜರವರೇ, ತಾಲೂಕು ನಿರ್ವಹಣಾಧಿಕಾರಿಗಳಂತ ಉತ್ತಮ್ರವರೇ, ಹಾಗೂ ಪುರಸಭಾ ಅಧ್ಯಕ್ಷರಾದಂಥ ಸುದೇಶ್ ಬಾಬುರವರೇ, ಉಪಾಧ್ಯಕ್ಷರಾದಂಥ ಮಾಲಿಕ್ ತಾಜ್ ಅವರೇ, ಹಾಗೂ ರೈತ ಸಂಘದ ಅಧ್ಯಕ್ಷರಾದಂಥ ನರಸಿಂಹ ರೆಡ್ಡಿ ಅವರೇ, ಬಿ ಅವರೇ, ಪೂಜಾರಪ್ಪ ಅವರೇ, ಪುರಸಭಾ ಮಾಜಿ ಅಧ್ಯಕ್ಷರಾದಂಥ ರಾಜೇಶ್ ಅವರೇ, ಮಾಜಿ ಅಧ್ಯಕ್ಷರು ಸ್ನೇಹಿತರಾದಂಥ ಶಂಕರ್ ರೆಡ್ಡಿ ಅವರೇ, ಪುರಸಭಾ ಸದಸ್ಯರಾದಂಥ ರವಿ ಅವರೇ, ಸರ್ಕಲ್ ಇನ್ಸ್ಪೆಕ್ಟರ್ ಆದಂಥ ಸುರೇಶ್ ಅವರೇ, ಪುರಸಭೆಯ ಮಾಜಿ ಅಧ್ಯಕ್ಷರು ಸ್ನೇಹಿತರಾದಂಥ ಹನುಮಂತರಾಯಪ್ಪ ಅವರೇ, ಪುರಸಭಾ ಮಾಜಿ ಅಧ್ಯಕ್ಷರಾದಂಥ ವೇಣುರಾಜ್ ಅವರೇ, ಮಣಿ ಅವರೇ, ಕೃಷ್ಣರಾವ್ ಅವರೇ, ಎಲ್ಲ ಕೌನ್ಸಿಲರ್ಗಳು ಬಂದಿದ್ದಾರೆ. ವಿಶೇಷವಾಗಿ ನಮ್ಮ ಪುರಸಭೆಯ ಸದಸ್ಯರುಗಳೇ, ಎಲ್ಲ ತಾಲೂಕು ಅಧಿಕಾರಿಗಳೇ, ಇಲ್ಲಿಗೆ ಆಗಮಿಸಿದಂತಹ ಎಲ್ಲ ವಿದ್ಯಾರ್ಥಿನಿಯರೇ, ಪೋಷಕರೇ, ಮುಖ್ಯ ಶಿಕ್ಷಕಿಯರೇ, ವಿಶೇಷವಾಗಿ ಪತ್ರಿಕಾ ಮಾಧ್ಯಮದ ಸ್ನೇಹಿತರೆ, ನಮಗೆ ಸ್ವತಂತ್ರ ಬಂದು 79 ವರ್ಷಗಳ ನಂತರ ನಾವು ಹೆಂಗೆ ಬದಲಾವಣೆ ಆಗಿದ್ದೀವಿ ಅಂತೇಳಿ ಈ ಹುಡುಗರು ನೋಡಿದ್ರೆ, ಈ ಉತ್ಸಾಹ ನೋಡಿದ್ರೆ ಗೊತ್ತಾಗುತ್ತೆ. ಇನ್ನು ಪೋಷಕರು, ಶಿಕ್ಷಕರು ಶಿಸ್ತನ್ನು ಕಲಿಸಿಲ್ಲ. ನಾನು ನೋಡ್ತಾ ಇದ್ದೀನಿ, ಲಾಸ್ಟ್ ಇಯರ್ಗೂ ಸ್ವಲ್ಪ ಡಿಫ್ರೆನ್ಸ್ ಇದೆ. ಇನ್ನೂ ಹೆಚ್ಚಿದಾಗ ಬದಲಾವಣೆ ಕಂಡಿಲ್ಲ ಮಕ್ಕಳಲ್ಲಿ. ಪಾಪ ನಮ್ಮ ವಿಜಯ್ ಕುಮಾರ್ ಸ್ವಾಮಿ ಬಡ್ಕೊಂತಾನೆ ಇದ್ದಾರೆ, ಅವರು ಮಾತಾಡ್ತಿದ್ದಾರೆ, ಓಡಾಡ್ತಾ ಇದ್ದಾರೆ. ಒಂದು ಇಂಡಿಪೆಂಡೆನ್ಸ್ ಡೇ ದಿವಸ ಹೆಂಗಿರ್ಬೇಕು ಅನ್ನೋದು ಮುಖ್ಯವಾಗಿ ಶಿಕ್ಷಕರಿಗೆ ನೀವು ಹೇಳ್ಬೇಕಮ್ಮ, ಅವರೇ. ಶಿಸ್ತಿಲ್ಲ. ಈಗ ಮುಂದಿನ ದಿನಗಳಲ್ಲಿ ನಿಮ್ಮ ವಿದ್ಯಾಭ್ಯಾಸದ ಜೊತೆಗೆ ಶಿಸ್ತು ತುಂಬಾ ಪ್ರಾಮುಖ್ಯವಾದದ್ದು. ಯಾಕಂದ್ರೆ ಶಿಸ್ತಿಲ್ಲದೆ ಜೀವನ ನಡೆಯೋದೇ ಇಲ್ಲ. ಶಿಸ್ತಿರ್ಬೇಕು ಮಕ್ಕಳಿಗೆ. ಆ ಶಿಸ್ತನ್ನ ಮುಖ್ಯವಾಗಿ ತಾವು ಕಲಿಬೇಕು. ಯಾಕಂದ್ರೆ ದೇಶ ಭಾರಿ ಫಾಸ್ಟ್ ಆಗಿ ಓಡ್ತಾ ಇದೆ. ನಮ್ಮ ದೇಶ ಇಷ್ಟು ಫಾಸ್ಟ್ ಆಗಿರೋ ಜನರೇಷನ್ ಅಲ್ಲಿ ನೀವು ತುಂಬಾ ಇನ್ನೂ ಆಕ್ಟಿವ್ ಆಗಿದ್ರೆ ನಿಮ್ಮ ಭವಿಷ್ಯಕ್ಕೆ ಒಳ್ಳೆಯ ದಾರಿ ಸಿಗುತ್ತೆ ಅಂತ ಅನ್ಕೊಂಡಿದ್ದೀನಿ. ಯಾಕಂತಂದ್ರೆ ತುಮಕೂರಿಗೂ ಪಾವಗಡಗೂ ಡಿಫ್ರೆನ್ಸ್ ಏನು, ಪಾವಗಡಗೂ ಹಳ್ಳಿಗಳಿಗೂ ಡಿಫ್ರೆನ್ಸ್ ಏನು ಅನ್ನೋದು ನಾವು ಮಕ್ಕಳು ನೋಡಿದ್ರೆ ಗೊತ್ತಾಗ್ಬಿಡುತ್ತೆ. ಈಗ ನೋಡಿ, ನಾವೆಲ್ಲ ಹಳ್ಳಿಗಳಲ್ಲಿ ಓದ್ಕೊಂಡು ಬಂದಿರೋರು ಈಗ MLA ಆಗಿದ್ದೀನಿ ಅಂದ್ರೆ ನೀವು ಸಹ ಒಳ್ಳೊಳ್ಳೆ ಅಧಿಕಾರಿಗಳಾಗಬೇಕು, ರಾಜಕಾರಣಿಗಳಾಗಬೇಕು, ದೇಶದ ಪ್ರಜೆಗಳಾಗಿ ಒಳ್ಳೆ ಅಧಿಕಾರಿಗಳಾಗಿ ಉನ್ನತ ಹುದ್ದೆಯನ್ನ ಸ್ವೀಕರಿಸ್ಬೇಕಂತೇಳಿ ತಮ್ಮಲ್ಲಿ ಕಳಕಳಿಯಿಂದ ಕೇಳ್ಕೊಂತಾರೆ. ಯಾಕಂದ್ರೆ ನಾವು ಮಕ್ಕಳಿಗೆ ವಿದ್ಯೆ ಒಂದು ಕೊಟ್ರೆ ಅವರು ಏನು ಬೇಕಾದ್ರೂ ಸಾಧನೆ ಮಾಡ್ತಾರೆ. ನಾವು ಆಸ್ತಿ ಮಾಡಿದ್ರೆ ಮಾರ್ಕೊಂಡು ಏನ್ ಬೇಕಾದ್ರೂ ಆಗ್ಬೋದು. ಮಕ್ಕಳು ವಿದ್ಯೆ ಮಾರ್ಕೊಂಡು ಹೋಗಕ್ಕಾಗಲ್ಲ. ಒಳ್ಳೆ ವಿದ್ಯಾಭ್ಯಾಸ ಕೊಡಬೇಕು. ಶಿಕ್ಷಣದ ವ್ಯವಸ್ಥೆ ತುಂಬಾ ಚೆನ್ನಾಗಿದೆ ನಮ್ಮ ರಾಜ್ಯದಲ್ಲಿ. ಮಕ್ಕಳಿಗೆ ಸರ್ಕಾರಿ ಶಾಲೆಗಳಲ್ಲಿ ಎಲ್ಲ ತರವಾದ ಸೌಲಭ್ಯಗಳನ್ನ ಸರ್ಕಾರ ಕೊಡ್ತಾ ಇದೆ. ಅದು ಸದುಪಯೋಗ ಪಡಿಸ್ಕೋಬೇಕು. ಅದರಲ್ಲಿ ಮುಖ್ಯವಾಗಿ ಪ್ರೈವೇಟ್ ಸ್ಕೂಲ್ಗಳದ್ದು ತುಂಬಾ ಅವಳಿ ಆಗಿದೆ ನಮ್ಮ ತಾಲೂಕಲ್ಲಿ. ಯಾಕಂದ್ರೆ ಬರಪೀಡಿತ ತಾಲೂಕು. ಇಂತಹ ತಾಲೂಕಲ್ಲಿ 30-40 ಸಾವಿರಗಳು ಡೊನೇಷನ್ ತಗೊಂತಿದ್ದಾರೆ 8th to 9th ಸ್ಟ್ಯಾಂಡರ್ಡ್ 10th. ಇದನ್ನ ಸ್ವಲ್ಪ ಕಡಿವಾಣ ಹಾಕ್ಬೇಕಮ್ಮ ಅವರೇ. ಯಾಕಂದ್ರೆ ಈಗ KPS ಶಾಲೆಗಳನ್ನ 4 KPS ಶಾಲೆ ಮಂಜೂರು ಮಾಡಿಸಿದ್ವಿ, ಕರ್ನಾಟಕ ಪಬ್ಲಿಕ್ ಸ್ಕೂಲ್. ಇವಾದ್ರೆ ಆವ ಪಂಚಾಯತಿಯಲ್ಲಿ ಎಲ್ಲ ಪಂಚಾಯತಿ ಹೆಡ್ ಕ್ವಾರ್ಟರ್ ಒಂದು ಶಾಲೆ ಬಿಟ್ಟು ಉಳಿದ ಎಲ್ಲ ಹಳ್ಳಿಗಳಲ್ಲಿರೋ ಶಾಲೆಗಳೆಲ್ಲ ಬಂದ್ ಮಾಡಿಸಿ ಒಂದು ಕಡೆ ಒಳ್ಳೆ
ಒಳ್ಳೆ ಗುಣಮಟ್ಟದ ವಿದ್ಯಾಭ್ಯಾಸವನ್ನು ಕೊಡ್ಲಿಕ್ಕೆ ಟೀಚರ್ಸ್ ಸ್ಟ್ರಾಟಜಿ ಇರಲ್ಲ. ಒಂದೇ ಕಡೆ ಆಮೇಲೆ ಅಂಗನವಾಡಿ ಸಹಾಯಕರು ಇರ್ತಾರಲ್ಲ ಶಾಲೆಗಳಲ್ಲಿ, ಅವರೇ ಕರ್ಕೊಂಡು ಬಂದು ಮಕ್ಕಳನ್ನ ಆ ಒಂದು ಪಂಚಾಯತಿ ಹೆಡ್ ಕ್ವಾರ್ಟರ್ ಅಲ್ಲಿ KPS ಶಾಲೆಯಲ್ಲಿ ಅವತ್ತು ಸ್ಕೂಲ್ ಕರ್ಕೊಂಡು ಹೋಗೋದವ್ರೆ, ಕರ್ಕೊಂಡ್ ಬರೋದವ್ರೆ. ಬಸ್ಸಿನ ಸೌಲಭ್ಯನೂ ಸಹ ನಾವು ಸರ್ಕಾರದಿಂದ ಮಾಡ್ಬೇಕಂತೇಳಿ ನಿರ್ಧಾರ ಮಾಡಿದರೆ ಮಾನ್ಯ ಮಧು ಬಂಗಾರಪ್ಪ ಅವರು. ಹಾಗಾಗಿ ನಮ್ಮ ತಾಲೂಕಿನಲ್ಲಿ ಹಿಂದಿನ ವರ್ಷ 78ನೇ ವರ್ಷದಲ್ಲಿ ನಾನು ಏನೇನು ಆಶ್ವಾಸನೆಗಳು ಕೊಟ್ಟಿದ್ದೀನಿ ಎಲ್ಲ ಈಡೇರಿಸಿದ್ದೀನಿ ಇಲ್ವಾ? ಈಡೇರಿಸಿದ್ದೀನಿ. ಯಾಕಂದ್ರೆ ಮಾನ್ಯ ಕುಡಿಯುವ ನೀರು ಯೋಜನೆ ನಮ್ಮ ತಾಲೂಕಿನಲ್ಲಿ ಫ್ಲೋರೈಡ್ ವಾಟರ್ನಿಂದ ಬಳಲುತ್ತಿದ್ದ ತಾಲೂಕಿನ ಜನತೆಗೆ ಶ್ರಮಪಟ್ಟು ನಮ್ಮ ತಂದೆಯವರು, ರೈತ ಸಂಘದ ಮುಖಂಡರುಗಳು, ವಿವಿಧ ಸಂಘ ಸಂಸ್ಥೆಗಳು ಎಲ್ಲ ಕಷ್ಟದ ಪ್ರತಿಫಲದಿಂದ ಗುದ್ಲಿ ಪೂಜೆಯನ್ನ ಮಾನ್ಯ ಮುಖ್ಯಮಂತ್ರಿಗಳೇ ಮಾಡಿದ್ರು, ಶಂಕುಸ್ಥಾಪನೆ. ಆ ಉದ್ಘಾಟನೆ ಕಾರ್ಯಕ್ರಮ ಹಿಂದಿನ ತಿಂಗಳು 21ನೇ ತಾರೀಕು ಇದೇ ಮೈದಾನದಲ್ಲಿ ನಮ್ಮ ತಾಲೂಕಿ ಇತಿಹಾಸದಲ್ಲೇ ಯಾರು ಮಾಡಕ್ಕಾಗಬಾರ್ದು ಆ ಕಾರ್ಯಕ್ರಮವನ್ನ ಮಾಡಿ ನಾನೇನಂತ ನಿರೂಪಿಸಿದ್ದೀನಿ. ಹಿಂದೆ ಹೋಗಿ ಆಯ್ತು, ಹಿಂದೆ ಹೋಗಿ